ನಿಜವಾಗ್ಲೂ ಬಂದು ನನಗೆ ನೋಡಿಬಿಟ್ಟು ಒಳಗಡೆಯಿಂದ ನಾನೊಬ್ಬ ಹುಡುಗ ದಯಾನಂದ್ ಸಾಗರ್ ಕಾಲೇಜಲ್ಲಿ ನಾನು ಗೆಸ್ಟಾಗಿ ಹೋದಾಗ ಒಬ್ಬ ಹುಡುಗ ಸಿಕ್ಕಿದ್ದ. ಅವನು ಟೆಕ್ನಾಲಜಿ ಎಲ್ಲ ತೋರಿಸಿದ್ದ, ಈ ಥರ ಐ ಆಮ್ ಡ್ರೀಮಿಂಗ್ ಟು ಡೂ ದಿಸ್ ಅಂತ. ಇವತ್ತಿನ ದಿನ ಆ್ಯಕ್ಚುಲಿ ಅವನೊಂದು ಸ್ಟಾಲ್ ಹಾಕ್ಕೊಂಡಿದ್ದಾನೆ. ಆಮೇಲೆ ಈ ಥರ ಅಲ್ಲಿ ಇನೋವೇಷನ್ ಎಲ್ಲ ನೋಡ್ಬಿಟ್ಟು ನನಗೆ ಒಂದು ರೋಬೋಟಿಕ್ ಡಾಗ್ ಕೇಮ್ ಆ್ಯಂಡ್ ಚೆಕ್ ಹ್ಯಾಂಡ್ ಮಾಡ್ತು ನನಗೆ. ಸೊ ಇದೆಲ್ಲ ನೋಡಿದ್ರೆ ನಮ್ಮ ಇಂಡಿಯಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಿದೆ ಅಂತ ಖುಷಿ ಆಗ್ತಾ ಇದೆ. ಆಮೇಲೆ ಈ ಥರ ಪ್ಲ್ಯಾಟ್ಫಾರ್ಮ್ಸು ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳುಗಳು ಈಗ ಇನೋವೇಷನ್ ಮೈಂಡ್ ಇಟ್ಕೊಂಡಿರೋರಿಗೆ ಏನೋ ಒಂದು ಎಕ್ಸ್ಪೋಸ್ ಆಗಬೇಕು, ತಾವು ತಮ್ಮ ಟ್ಯಾಲೆಂಟ್ ಹೊರಗಡೆ ಬರಬೇಕು. ಅಲ್ಲ, ಅದೇ ಟ್ಯಾಲೆಂಟ್ ಅವ್ರು ತೋರಿಸಿ ಅವರು ದೇ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಆ್ಯಕ್ಚುಲಿ ಫಂಡಿಂಗ್ ವಿಲ್ ಬಿ ದ ಪ್ರಾಬ್ಲಮ್ ಹಿಯರ್. ಇವರು ಇಲ್ಲಿ ಸ್ಟಾರ್ಟಪ್ ಹಬ್ ಮಾಡ್ಕೊಂಡಿರೋದ್ರಿಂದ ದೇ ಟೇಕ್ ಆಲ್ ದೇರ್ ರಿಕ್ವೆಸ್ಟ್ ಆ್ಯಂಡ್ ದೇ ಕನೆಕ್ಟ್ ಟು ಫೈನಾನ್ಷಿಯರ್ಸ್ ಆ್ಯಂಡ್ ದೇ ಸಪೋರ್ಟ್ ದೆಮ್. ಆ್ಯಂಡ್ ಇಟ್ಸ್ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್, ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ನಂಗೆ ಅನಿಸಿದ್ದು ಇಲ್ಲಿಗೆ ಬಂದಮೇಲೆ. ಯಾಕೆಂದರೆ ಎಲ್ಲರೂ ಫಿನ್ಟೆಕ್ ಕಂಪ್ನೀಸ್ನ ಅಪ್ರೋಚ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಫಿನ್ಟೆಕ್ ಕಂಪ್ನೀಸ್ ಓನರ್ಸು ಅದರದ್ದೇ ಆಗಿರೋದು ಒಂದು ಇದು ಸಿಸ್ಟಮೆಟಿಕ್ ಇದಿರುತ್ತೆ ಹೋಗೋಕ್ಕೆ ಜರ್ನಿ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ಗೆ ಅದು ತಲುಪೋದಕ್ಕೆ ಕಷ್ಟ ಆಗುತ್ತೆ. ಏನಾದ್ರು ಕನೆಕ್ಷನ್ಸಲ್ಲೇ ಹೋಗಬೇಕಾಗುತ್ತೆ ಹೊರತು ಯಾವ್ದಾರೋ ಬಿಗ್ ಫಿನ್ಟೆಕ್ ಕಂಪ್ನಿ ಓನರನ್ನ ಮೀಟ್ ಮಾಡಬೇಕಂದ್ರೆ ಏನೋ ಕನೆಕ್ಷನಲ್ಲಿ ಹೋಗಬೇಕಾಗತ್ತೆ. ಬಟ್ ಇಲ್ಲೇನಾಗಿದೆ ಅಂದರೆ ಇವರು ಇಲ್ಲಿ ಮೀಡಿಯಮ್ ಆಗಿ ಕೂತ್ಕೊಂಡಿರೋದ್ರಿಂದ ದಿಸ್ ಈಸ್ ಗೋಯಿಂಗ್ ಟು ಬಿ ಅಡ್ವಾಂಟೇಜ್ ಫಾರ್ ಸೋ ಮೆನಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್. ಆ್ಯಂಡ್ it is a development, and whatever this happening is it is a beautiful and welcoming event, and I'm very happy like that, no. So this is I'm seeing our India is coming up, and as always ನಾನು ಯಾವತ್ತೂ ರೂರಲ್ ಜನಗಳ ಜೊತೆಗೆ ನನಗೇನು ಸ್ವಲ್ಪ ಜಾಸ್ತಿ ಒಲವು. ಹಳ್ಳಿ ಜನಗಳು ತೀರಾ ಕಡುಬಡವರುಗಳು ಮೇಲೆ ನನಗೆ ಅನಿಸುತ್ತೆ ಈ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆಯಲ್ಲ, ಅದು ನಮ್ಮ ಬಡ ಜನತೆಗೂ ಸಿಗಬೇಕು. ಇವಾಗ ಎಲ್ಲೋ ಒಂದು ಹಳ್ಳಿನಲ್ಲಿ ಒಬ್ಬರು ಬಡ ಫ್ಯಾಮಿಲಿನಲ್ಲಿ ಒಂದು ಹುಡುಗ ಓದ್ತಾ ಇರ್ತಾನೆ. ಅವನಿಗೊಂದು 1,000 ಅವ್ರಿಗೆ ಒಂದು ವರ್ಷಕ್ಕೆ ಫೀಸ್ ಕೊಡೋಕ್ಕೆ ಕೆಪಾಸಿಟಿ ಇರಲ್ಲ. ಅಂಥವ್ರು ಏನಾಗ್ತಿದೆ ಅಂದರೆ, ಎಷ್ಟು ಜನ ನಮ್ಮ ಹಳ್ಳಿಗಳಲ್ಲಿ ಟ್ಯಾಲೆಂಟ್ ಇರೋ ಮಕ್ಕಳುಗಳೆಲ್ಲ ಲೇಬರ್ಗಳಾಗಿ ಕಂಟಿನ್ಯೂ ಮಾಡ್ತಾರೆ. ಅವ್ರ ನೆಕ್ಸ್ಟ್ ಫ್ಯಾಮಿಲಿ ಲೇಬರ್ ಲೈಕ್ ದಟ್ನೋ ಅವ್ರದ್ದು. ಆವಾಗ ಇಂಡಿಯಾ ಇಂಪ್ರೂವ್ ಆಗೋದು ಕಷ್ಟ ಆಗುತ್ತೆ. ಈ ಥರ ಫೆಸಿಲಿಟೀಸು, ಈ ಥರ ಟೆಕ್ನಾಲಜಿ ಬರೀ ಕೆಲವು ಪರ್ಸೆಂಟೇಜ್ ಜನಕ್ಕೆ ಮಾತ್ರ ಲಭ್ಯ ಇದೆ. ಸೊ ನಂಗೆ ಅನಿಸುತ್ತೆ ಇಲ್ಲಿರೋ ಪ್ರತಿಯೊಬ್ಬರು ಆಂಟ್ರಪ್ರನರ್ಸು, ಈ ಮ್ಯಾನೇಜ್ಮೆಂಟ್ ಎವ್ರಿಥಿಂಗ್, ನಂಗೆ ಅನಿಸುತ್ತೆ ಇವುಗಳು ನಮ್ಮ ಅಂಡರ್ ಪ್ರಿವಿಲೇಜ್ ಜನಕ್ಕೂ ಈ ಫೆಸಿಲಿಟಿ ಬರೋ ಥರ ಮಾಡಲಿ ಅಂತ ನಾನು ಪ್ರಾರ್ಥಿಸ್ಕೊತೀನಿ. ನಾನು ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಲಾಂಗ್ ವಿತ್ ರಿಪಬ್ಲಿಕ್ TV, I also involved with one of their philanthropic work. Yes. And that is I'm very happy that they are also doing philanthropic works also. I donated some 120 cycles through Republic TV for children who are who are going in a forest area to study. Now the children are going in cycles, and next whatever their philanthropic work, I am there for them. Absolutely. And Thank you. ನಿಜವಾಗ್ಲೂ ಬಂದು ನನಗೆ ನೋಡಿಬಿಟ್ಟು ಒಳಗಡೆಯಿಂದ ನಾನೊಬ್ಬ ಹುಡುಗ ದಯಾನಂದ್ ಸಾಗರ್ ಕಾಲೇಜಲ್ಲಿ ನಾನು ಗೆಸ್ಟಾಗಿ ಹೋದಾಗ ಒಬ್ಬ ಹುಡುಗ ಸಿಕ್ಕಿದ್ದ. ಅವನು ಟೆಕ್ನಾಲಜಿ ಎಲ್ಲ ತೋರಿಸಿದ್ದ, ಈ ಥರ ಐ ಆಮ್ ಡ್ರೀಮಿಂಗ್ ಟು ಡೂ ದಿಸ್ ಅಂತ. ಇವತ್ತಿನ ದಿನ ಆ್ಯಕ್ಚುಲಿ ಅವನೊಂದು ಸ್ಟಾಲ್ ಹಾಕ್ಕೊಂಡಿದ್ದಾನೆ. ಆಮೇಲೆ ಈ ಥರ ಅಲ್ಲಿ ಇನೋವೇಷನ್ ಎಲ್ಲ ನೋಡ್ಬಿಟ್ಟು ನನಗೆ ಒಂದು ರೋಬೋಟಿಕ್ ಡಾಗ್ ಕೇಮ್ ಆ್ಯಂಡ್ ಚೆಕ್ ಹ್ಯಾಂಡ್ ಮಾಡ್ತು ನನಗೆ. ಸೊ ಇದೆಲ್ಲ ನೋಡಿದ್ರೆ ನಮ್ಮ ಇಂಡಿಯಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಿದೆ ಅಂತ ಖುಷಿ ಆಗ್ತಾ ಇದೆ. ಆಮೇಲೆ ಈ ಥರ ಪ್ಲ್ಯಾಟ್ಫಾರ್ಮ್ಸು ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳುಗಳು ಈಗ ಇನೋವೇಷನ್ ಮೈಂಡ್ ಇಟ್ಕೊಂಡಿರೋರಿಗೆ ಏನೋ ಒಂದು ಎಕ್ಸ್ಪೋಸ್ ಆಗಬೇಕು, ತಾವು ತಮ್ಮ ಟ್ಯಾಲೆಂಟ್ ಹೊರಗಡೆ ಬರಬೇಕು. ಅಲ್ಲ, ಅದೇ ಟ್ಯಾಲೆಂಟ್ ಅವ್ರು ತೋರಿಸಿ ಅವರು ದೇ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಆ್ಯಕ್ಚುಲಿ ಫಂಡಿಂಗ್ ವಿಲ್ ಬಿ ದ ಪ್ರಾಬ್ಲಮ್ ಹಿಯರ್. ಇವರು ಇಲ್ಲಿ ಸ್ಟಾರ್ಟಪ್ ಹಬ್ ಮಾಡ್ಕೊಂಡಿರೋದ್ರಿಂದ ದೇ ಟೇಕ್ ಆಲ್ ದೇರ್ ರಿಕ್ವೆಸ್ಟ್ ಆ್ಯಂಡ್ ದೇ ಕನೆಕ್ಟ್ ಟು ಫೈನಾನ್ಷಿಯರ್ಸ್ ಆ್ಯಂಡ್ ದೇ ಸಪೋರ್ಟ್ ದೆಮ್. ಆ್ಯಂಡ್ ಇಟ್ಸ್ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್, ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ನಂಗೆ ಅನಿಸಿದ್ದು ಇಲ್ಲಿಗೆ ಬಂದಮೇಲೆ.
ಯಾಕೆಂದರೆ ಲೈಕ್ ಎಲ್ಲರೂ ಫಿನ್ಟೆಕ್ ಕಂಪ್ನೀಸ್ನ ಅಪ್ರೋಚ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಫಿನ್ಟೆಕ್ ಕಂಪ್ನೀಸ್ ಓನರ್ಸು ಅದರದ್ದೇ ಆಗಿರೋದು ಒಂದು ಇದು ಸಿಸ್ಟಮೆಟಿಕ್ ಇದಿರುತ್ತೆ ಹೋಗೋಕ್ಕೆ ಜರ್ನಿ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ಗೆ ಅದು ತಲುಪೋದಕ್ಕೆ ಕಷ್ಟ ಆಗುತ್ತೆ. ಏನಾದ್ರು ಕನೆಕ್ಷನ್ಸಲ್ಲೇ ಹೋಗಬೇಕಾಗುತ್ತೆ ಹೊರತು ಯಾವ್ದಾರೋ ಬಿಗ್ ಫಿನ್ಟೆಕ್ ಕಂಪ್ನಿ ಓನರನ್ನ ಮೀಟ್ ಮಾಡಬೇಕಂದ್ರೆ ಏನೋ ಕನೆಕ್ಷನಲ್ಲಿ ಹೋಗಬೇಕಾಗತ್ತೆ. ಬಟ್ ಇಲ್ಲೇನಾಗಿದೆ ಅಂದರೆ ಇವರು ಇಲ್ಲಿ ಮೀಡಿಯಮ್ ಆಗಿ ಕೂತ್ಕೊಂಡಿರೋದ್ರಿಂದ this is going to be advantage for so many normal human beings, and it is a development, and whatever this happening is like it is a beautiful and welcoming event, and I'm very happy like that, no. So this is I'm seeing our India is coming up, and like as always ನಾನು ಯಾವತ್ತೂ ನಾನು ರೂರಲ್ ಜನಗಳ ಜೊತೆಗೆ ನನಗೇನು ಸ್ವಲ್ಪ ಜಾಸ್ತಿ ಒಲವು. ಹಳ್ಳಿ ಜನಗಳು ತೀರಾ ಕಡುಬಡವರುಗಳು ಮೇಲೆ ನನಗನ್ಸುತ್ತೆ ಈ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆಯಲ್ಲ ಅದು ನಮ್ಮ ಬಡ ಜನತೆಗೂ ಸಿಗಬೇಕು. ಇವಾಗ ಎಲ್ಲೊಂದು ಹಳ್ಳಿನಲ್ಲಿ ಒಬ್ಬರು ಬಡ ಫ್ಯಾಮಿಲಿನಲ್ಲಿ ಒಂದು ಹುಡುಗ ಓದ್ತಾ ಇರ್ತಾನೆ. ಅವನಿಗೊಂದು 1,000 ಅವ್ರಿಗೆ ಒಂದು ವರ್ಷಕ್ಕೆ ಫೀಸ್ ಕೊಡೋಕ್ಕೆ ಕೆಪಾಸಿಟಿ ಇರಲ್ಲ. ಅಂಥವ್ರು ಏನಾಗ್ತಿದೆ ಅಂದರೆ ಎಷ್ಟು ಜನ ನಮ್ಮ ಹಳ್ಳಿಗಳಲ್ಲಿ ಟ್ಯಾಲೆಂಟ್ ಇರೋ ಮಕ್ಕಳುಗಳೆಲ್ಲ ಲೇಬರ್ಗಳಾಗಿ ಕಂಟಿನ್ಯೂ ಮಾಡ್ತಾರೆ. ಅವ್ರ ನೆಕ್ಸ್ಟ್ ಫ್ಯಾಮಿಲಿ ಲೇಬರ್ ಲೈಕ್ ದಟ್ನೋ ಅವ್ರದ್ದು ಅವಾಗ ಇಂಡಿಯಾ ಇಂಪ್ರೂವ್ ಆಗೋದು ಕಷ್ಟ ಆಗುತ್ತೆ. ಈ ಥರ ಫೆಸಿಲಿಟೀಸು ಈ ಥರ ಟೆಕ್ನಾಲಜಿ ಬರೀ ಕೆಲವು ಪರ್ಸೆಂಟೇಜ್ ಜನಕ್ಕೆ ಮಾತ್ರ ಲಭ್ಯ ಇದೆ. ಸೊ ನಂಗೆ ಅನಿಸುತ್ತೆ ಇಲ್ಲಿರೋ ಪ್ರತಿಯೊಬ್ಬರು ಆಂಟ್ರಪ್ರನರ್ಸು ಈ ಮ್ಯಾನೇಜ್ಮೆಂಟ್ ಎವ್ರಿಥಿಂಗ್ ನಂಗೆ ಅನಿಸುತ್ತೆ ಇವುಗಳು ನಮ್ಮ ಅಂಡರ್ ಪ್ರಿವಿಲೇಜ್ ಜನಕ್ಕೂ ಈ ಫೆಸಿಲಿಟಿ ಬರೋ ಥರ ಮಾಡಲಿ ಅಂತ ನಾನು ಪ್ರಾರ್ಥಿಸ್ಕೊತೀನಿ. ನಾನು ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಲಾಂಗ್ ವಿತ್ ರಿಪಬ್ಲಿಕ್ ಟಿ ವಿ I also involved with one of their philanthropic work. Yes. And like no, that is I'm very happy that they're also doing philanthropic works also. I donated some 120 cycles through Republic TV for children who are who are going in a forest area to study. Now the children are going in cycles, and next whatever their philanthropic work I am there for them. Absolutely. And Thank you. ನಿಜವಾಗ್ಲೂ ಬಂದು ನನಗೆ ನೋಡಿಬಿಟ್ಟು ಒಳಗಡೆಯಿಂದ ನಾನು ಒಬ್ಬ ಹುಡುಗ ದಯಾನಂದ ಸಾಗರ್ ಕಾಲೇಜಲ್ಲಿ ನಾನು ಗೆಸ್ಟಾಗಿ ಹೋದಾಗ ಒಬ್ಬ ಹುಡುಗ ಸಿಕ್ಕಿದ್ದ. ಅವನು ಟೆಕ್ನಾಲಜಿ ಎಲ್ಲ ತೋರಿಸಿದ್ದ ಈ ಥರ ಐ ಆಮ್ ಡ್ರೀಮಿಂಗ್ ಟು ಡೂ ದಿಸ್ ಅಂತ. ಇವತ್ತಿನ ದಿನ ಆ್ಯಕ್ಚುಲಿ ಅವನೊಂದು ಸ್ಟಾಲ್ ಹಾಕ್ಕೊಂಡಿದ್ದಾನೆ. ಆಮೇಲೆ ಈ ಥರ ಅಲ್ಲಿ ಇನೋವೇಷನ್ ಎಲ್ಲ ನೋಡ್ಬಿಟ್ಟು ನನಗೆ ಒಂದು ರೋಬೋಟಿಕ್ ಡಾಗ್ ಕೇಮ್ ಆ್ಯಂಡ್ ಚೆಕ್ ಹ್ಯಾಂಡ್ ಮಾಡ್ತು ನನಗೆ. ಸೊ ಇದೆಲ್ಲ ನೋಡಿದ್ರೆ ನಮ್ಮ ಇಂಡಿಯಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಿದೆ ಅಂತ ಖುಷಿ ಆಗ್ತಾ ಇದೆ. ಆಮೇಲೆ ಈ ಥರ ಪ್ಲ್ಯಾಟ್ಫಾರ್ಮ್ಸು ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳುಗಳು ಈಗ ಇನೋವೇಷನ್ ಮೈಂಡ್ ಇಟ್ಕೊಂಡಿರೋರಿಗೆ ಏನೋ ಒಂದು ಎಕ್ಸ್ಪೋಸ್ ಆಗಬೇಕು, ತಾವು ತಮ್ಮ ಟ್ಯಾಲೆಂಟ್ ಹೊರಗಡೆ ಬರಬೇಕು ಅಲ್ಲ, ಅದೇ ಟ್ಯಾಲೆಂಟ್ ಅವ್ರು ತೋರಿಸಿ ಅವರು ದೇ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಆ್ಯಕ್ಚುಲಿ ಫಂಡಿಂಗ್ ವಿಲ್ ಬಿ ದ ಪ್ರಾಬ್ಲಮ್ ಹಿಯರ್. ಇವರು ಇಲ್ಲಿ ಸ್ಟಾರ್ಟಪ್ ಹಬ್ ಮಾಡ್ಕೊಂಡಿರೋದ್ರಿಂದ ದೇ ಟೇಕ್ ಆಲ್ ದೇರ್ ರಿಕ್ವೆಸ್ಟ್ ಆ್ಯಂಡ್ ದೇ ಕನೆಕ್ಟ್ ಟು ಫೈನಾನ್ಷಿಯಲ್ಸ್ ಆ್ಯಂಡ್ ದೇ ಸಪೋರ್ಟ್ ದೆಮ್. ಆ್ಯಂಡ್ ಇಟ್ಸ್ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್, ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ನಂಗೆ ಅನಿಸಿದ್ದು ಇಲ್ಲಿಗೆ ಬಂದಮೇಲೆ. ಯಾಕೆಂದರೆ ಲೈಕ್ ಎಲ್ಲರೂ ಫಿನ್ಟೆಕ್ ಕಂಪ್ನೀಸ್ನ ಅಪ್ರೋಚ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಫಿನ್ಟೆಕ್ ಕಂಪ್ನೀಸ್ ಓನರ್ಸು ಅದರದ್ದೇ ಆಗಿರೋದು ಒಂದು ಇದು ಸಿಸ್ಟಮೆಟಿಕ್ ಇದಿರುತ್ತೆ ಹೋಗೋಕ್ಕೆ ಜರ್ನಿ. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ಗೆ ಅದು ತಲುಪೋದಕ್ಕೆ ಕಷ್ಟ ಆಗುತ್ತೆ. ಏನಾದ್ರು ಕನೆಕ್ಷನ್ಸಲ್ಲೇ ಹೋಗಬೇಕಾಗುತ್ತೆ ಹೊರತು ಯಾವ್ದಾರೋ ಬಿಗ್ ಫಿನ್ಟೆಕ್ ಕಂಪ್ನಿ ಓನರನ್ನ ಮೀಟ್ ಮಾಡಬೇಕಂದ್ರೆ ಏನೋ ಕನೆಕ್ಷನಲ್ಲಿ ಹೋಗಬೇಕಾಗತ್ತೆ. ಬಟ್ ಇಲ್ಲೇನಾಗಿದೆ ಅಂದರೆ ಇವರು ಇಲ್ಲಿ ಮೀಡಿಯಮ್ ಆಗಿ ಕೂತ್ಕೊಂಡಿರೋದ್ರಿಂದ this is going to be advantage for so many normal human beings, and it is a development, and whatever this happening is like it is a beautiful and welcoming event, and I'm very happy like that, no. So this is I'm seeing our India is coming up, and like as always ನಾನು ಯಾವತ್ತೂ ನಾನು ರೂರಲ್ ಜನಗಳ ಜೊತೆಗೆ ನನಗೇನು ಸ್ವಲ್ಪ ಜಾಸ್ತಿ ಒಲವು. ಹಳ್ಳಿ ಜನಗಳು ತೀರಾ ಕಡುಬಡವರುಗಳು ಮೇಲೆ ನನಗನ್ಸುತ್ತೆ ಈ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆಯಲ್ಲ ಅದು ನಮ್ಮ ಬಡ ಜನತೆಗೂ ಸಿಗಬೇಕು. ಇವಾಗ ಎಲ್ಲೊಂದು ಹಳ್ಳಿನಲ್ಲಿ ಒಬ್ಬರು ಬಡ ಫ್ಯಾಮಿಲಿನಲ್ಲಿ ಒಂದು ಹುಡುಗ ಓದ್ತಾ ಇರ್ತಾನೆ. ಅವನಿಗೊಂದು 1,000 ಅವ್ರಿಗೆ ಒಂದು ವರ್ಷಕ್ಕೆ ಫೀಸ್ ಕೊಡೋಕ್ಕೆ ಕೆಪಾಸಿಟಿ ಇರಲ್ಲ. ಅಂಥವ್ರು ಏನಾಗ್ತಿದೆ ಅಂದರೆ ಎಷ್ಟು ಜನ ನಮ್ಮ ಹಳ್ಳಿಗಳಲ್ಲಿ ಟ್ಯಾಲೆಂಟ್ ಇರೋ ಮಕ್ಕಳುಗಳೆಲ್ಲ
ಲೇಬರ್ಗಳಾಗಿ ಕಂಟಿನ್ಯೂ ಮಾಡ್ತಾರೆ. ಅವ್ರ ನೆಕ್ಸ್ಟ್ ಫ್ಯಾಮಿಲಿ ಲೇಬರ್ ಲೈಕ್ ದಟ್ ಅವ್ರದ್ದು ಅವಾಗ ಇಂಡಿಯಾ ಇಂಪ್ರೂವ್ ಆಗೋದು ಕಷ್ಟ ಆಗುತ್ತೆ. ಈ ಥರ ಫೆಸಿಲಿಟೀಸು, ಈ ಥರ ಟೆಕ್ನಾಲಜಿ ಬರೀ ಕೆಲವು ಪರ್ಸೆಂಟೇಜ್ ಜನಕ್ಕೆ ಮಾತ್ರ ಲಭ್ಯ ಇದೆ. ಸೊ ನಂಗೆ ಅನಿಸುತ್ತೆ ಇಲ್ಲಿರೋ ಪ್ರತಿಯೊಬ್ಬರು ಆಂಟ್ರಪ್ರನರ್ಸು, ಈ ಮ್ಯಾನೇಜ್ಮೆಂಟ್ ಎವ್ರಿಥಿಂಗ್, ನಂಗೆ ಅನಿಸುತ್ತೆ ಇವುಗಳು ನಮ್ಮ ಅಂಡರ್ ಪ್ರಿವಿಲೇಜ್ ಜನಕ್ಕೂ ಈ ಫೆಸಿಲಿಟಿ ಬರೋ ಥರ ಮಾಡಲಿ ಅಂತ ನಾನು ಪ್ರಾರ್ಥಿಸ್ಕೊತೀನಿ. ನಾನು ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಲಾಂಗ್ ವಿತ್ ರಿಪಬ್ಲಿಕ್ ಟಿ ವಿ, I also involved with one of their philanthropic work. Yes. And that is, I'm very happy that they're also doing philanthropic works also. I donated some 120 cycles through Republic TV for children who are not who are going in a forest area to study. Now the children are going in cycles, and next whatever their philanthropic work, I am there for them. Absolutely. And Thank you. Yeah. thank you.